ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆರ್ಕೆಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತಿನ ದಿನ ನಾವು KMDC ಲೋನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ನೋಡ್ಬೋದು ಅಂತ ಹೇಳ್ಬಿಟ್ರೆ, ಸ್ನೇಹಿತರೆ ಮೊದಲನೇದಾಗಿ ನಾವು KMDC ಲೋನ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಬೇಕಾಗತ್ತಾ. ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಭಾಳಷ್ಟು ವಿವಿಧ ರೀತಿಯ ಒಂದು ಲೋನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಅವು ಯಾವ್ಯಾವಪ್ಪ ಅಂದರೆ ಈಗ ನೋಡ್ತಿರ್ಬೋದು, ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹಧನ ಅಂತೆ, ಮತ್ತು ಅದೇ ರೀತಿ ವ್ಯಾಪಾರ ಉದ್ಯಮಿಗಳಿಗೆ ನೇರ ಸಾಲ, ವ್ಯಾಪಾರಿ ಉದ್ಯಮಿಗಳಿಗೆ ನೇರ ಸಾಲ ಇದೆ ಸ್ನೇಹಿತರೆ. ಅದನ್ನು ಕೂಡ ನೀವು ಆಗ್ಬೋದು. ಯಾವುದೇ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಿರೋರು ಈ ವ್ಯಾಪಾರದ ನೀವು ಯಾವ ಒಂದು ವ್ಯಾಪಾರ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದರೆ ಸಬ್ಸಿಡಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ ಸ್ನೇಹಿತರೆ. ಇದು ಕಾರಿನ ಅಥವಾ ಗೂಡ್ಸ್ ವಾಹನಕ್ಕೆ ಒಂದು ಅರ್ಜಿಯಾಗಿದೆ ಸ್ನೇಹಿತರೆ. ಅದೇ ರೀತಿ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಸಾಲ ಯೋಜನೆ, ಅಂದರೆ ವಿದೇಶದಲ್ಲಿ ಓದುವವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ ಕೂಡ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ಬೋರ್ವೆಲ್ದು ನೋಡೋಣ ಸ್ನೇಹಿತರೆ. ಬೋರ್ವೆಲ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಈಗ ತೆರೆದಿದೆ ಅಂತಿದೆ ಅವೆಲ್ಲಕ್ಕೆ ಆನ್ಲೈನಲ್ಲಿ ನಾವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ನಾವು ಈಗ ಬೋರ್ವೆಲ್ ಬಗ್ಗೆ ತಿಳ್ಕೊಳ್ಳೋಣ. ಬೋರ್ವೆಲ್ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ, ಇದು ಕಾರಿನ ಸಲುವಾಗಿರುತ್ತೆ. ಅದೇ ರೀತಿ ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹಧನ ಕೂಡ ಇದೆ. ವಿದೇಶ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸ್ಟಡಿ ಮಾಡ್ತೋರು ಕೂಡ ಒಂದು ಶೈಕ್ಷಣಿಕ ಸಾಲ ಧನದ ಒಂದು ಯೋಜನೆ ಕೂಡ ಇದೆ. ಈ ರೀತಿ ವ್ಯಾಪಾರೋದ್ಯಮಿಗಳಿಗೆ ನೇರ ಸಾಲ ಯೋಜನೆ ಸ್ನೇಹಿತರೆ. ನೇರ ಸಾಲ ಅಂದರೆ ಗೊತ್ತಿರುತ್ತೆ ನಿಮಗೆ, ಅದು ವ್ಯಾಪಾರ ಮಾಡೋರಿಗೆ ನೇರ ಸಾಲನೂ ಕೂಡ ಇದೆ. ಅದೇ ಸಾಂತ್ವನ ಯೋಜನೆ ಕೂಡ ಇದೆ. ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ ಸ್ನೇಹಿತರೆ. ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಸಿಖ್ ಸಮುದಾಯದವರಿಗೆ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹಧನ ಅಂತಿದೆ. ಅಲ್ಪಸಂಖ್ಯಾತ ಸಮುದಾಯ ಮಹಿಳಾ ಇದು ಇನ್ನು ಬಿಟ್ಟಿಲ್ಲ ಸ್ನೇಹಿತರೆ. ಈಗ ತೆರೆದಿದೆ ಅಂತ ಗಂಗಾ ಕಲ್ಯಾಣ ಅಂತ ಇದೆಯಲ್ಲ ಸ್ನೇಹಿತರೆ, ಇದರಲ್ಲಿ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಬರ್ತಕ್ಕಂಥ ಸ್ನೇಹಿತರೆ. ಇದು ನಮ್ಮ ಬೇರೆ ಜಿಲ್ಲೆಗಳಿಗೆ 4 ಲಕ್ಷ ಇದ್ದರೆ ಈ ನಮ್ಮ ಉತ್ತರ ಕನ್ನಡದವರಿಗೆ 3 ಲಕ್ಷ ಅಮೌಂಟು ಇರುತ್ತೆ ಬೋರ್ವೆಲ್. ಇದು ಅರ್ಜಿ ಸಲ್ಲಿಕೆ 17/9/2026 ಆಗಿದೆ ಸ್ನೇಹಿತರೆ. ಇದಕ್ಕೆ ಬೇಕಾಗುವಂಥ ದಾಖಲಾತಿ ಸ್ನೇಹಿತರೆ, ಸಣ್ಣ ಮತ್ತು ಅತಿ ಸಣ್ಣ ನೀರಾವರಿ ಸಣ್ಣ ಮತ್ತು ಅತಿ ಸಣ್ಣ ಅರ್ಜಿದಾರರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ರೈತರಾಗಿರ್ಬೇಕು ಸ್ನೇಹಿತರೆ. ಇದು ನಮ್ಮದಿ ಕೇಂದ್ರದಲ್ಲಿ ತೆಗೆದುಕೊಳ್ಬೇಕಾಗುತ್ತಾ. ಅದೇ ರೀತಿ ಇದಕ್ಕೆ ಬೇಕಾಗುವಂಥ ದಾಖಲಾತಿ ಸ್ನೇಹಿತರೆ, ಕ್ಷಮಕ್ಷಮ ಪ್ರಾಧಿಕಾರದಿಂದ ನೀಡೋ ಜಾತಿ ಪ್ರಮಾಣ ಪತ್ರ ಬೇಕು ಸ್ನೇಹಿತರೆ. ಅದೇ ಇದು ಕ್ಷಮಕ್ಷಮ ಪ್ರಾಧಿಕಾರದಿಂದ ನೀಡೋ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಇತ್ತೀಚಿನ RTC ಪ್ರತಿ ಸ್ನೇಹಿತರೆ, ಅಂದರೆ ನಿಮ್ಮ ಒಂದು ಹೊಲದ ಅಥವಾ ಭೂಮಿಯ ಪಾಣಿ ಬೇಕಾಗುತ್ತೆ. ಸಮಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಸಣ್ಣ ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರ, ಇದು ನಾನು ನಿಮಗೆ ಅವಾಗ ಹೇಳಿದ ಸ್ನೇಹಿತರೆ. ನಮ್ಮದಿ ಕೇಂದ್ರದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಕೊಡ್ತಾರೆ, ಅಲ್ಲಿ ಹೋಗಿ ತೆಗೆದುಕೊಳ್ಬೇಕಾಗುತ್ತಾ. ತೆಗೆದುಕೊಂಡ ನಂತರ ಇದು ಆನ್ಲೈನ್ಗೆ ಅರ್ಜಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದೇ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತಾ. ಭೂ ಕಂದಾಯ ಪಾವತಿ ರಸೀದಿ ಸ್ನೇಹಿತರೆ, ನಿಮ್ಮ ಒಂದು ಭೂಮಿಯನ್ನು ಟ್ಯಾಕ್ಸ್ ಕಟ್ಟಿರ್ತೀರಿ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಬೇಕಾಗುತ್ತೆ. ಸ್ವಯಂ ಘೋಷಣೆ ಮತ್ತು ಖಾತ್ರಿ ನೀಡುವ ಸ್ವಯಂ ಘೋಷಣೆ ಪತ್ರ ಇರಬೇಕಾಗುತ್ತೆ ಸ್ನೇಹಿತರೆ. ಖಾತ್ರಿ ಇದು ನಿಮ್ಗೆ ಅರ್ಥ ಆಗಲ್ಲ. ಸ್ವಯಂ ಘೋಷಣೆ ಅಂದರೆ ಏನಿಲ್ಲ ಸ್ನೇಹಿತರೆ, ಒಂದು ಈ ಕಡೆ ಡೌನ್ಲೋಡ್ ರೆಡ್ ಬಟನ್ ಇದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಫಾರಮ್ ಬರ್ತದೆ, ಅದರಲ್ಲಿ ಫಿಲಪ್ ಮಾಡಿ ಹಾಕಬೇಕಾಗುತ್ತೆ. ಖಾತ್ರಿ ನೀಡುವ ಒಬ್ಬರು ಸಾಕ್ಷಿದಾರ ಬೇಕಾಗುತ್ತೆ ಸ್ನೇಹಿತರೆ. ಜಾಮೀನು ಅಂತ ಹೇಳ್ತವಲ್ಲ ಸ್ನೇಹಿತರೆ, ಅವರು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅವ್ರ ಆಧಾರ್ ಕಾರ್ಡ್ ನಿಂತ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ ಸ್ನೇಹಿತರೆ. OTP ಹೋದ ತಕ್ಷಣ ನೀವು ಅಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಯಾರೆಲ್ಲ ನಿಮ್ಮ ಹೊಲದಲ್ಲಿ ಒಂದು ಬೋರ್ವೆಲನ್ನು ಹಾಕ್ಸ್ಕೊಂಡಿಲ್ಲ ಅವರು ದಯವಿಟ್ಟು ಈ ಒಂದು ಸ್ಕೀಮನ್ನು ಸದುಪಡಿಸ್ಕೊಳ್ಳಿ ಸ್ನೇಹಿತರೆ. ಇದು ಸ್ನೇಹಿತರೆ ಬಂದುಬಿಟ್ಟು ಅಲ್ಪಸಂಖ್ಯಾತ ಸಮುದಾಯದವ್ರಿಗಾಗಿರುತ್ತೆ. ಯಾರೆಲ್ಲ ಅಲ್ಪಸಂಖ್ಯಾತ ಸಮುದಾಯದ ಸ್ನೇಹಿತರು ಹೊಲವನ್ನು ಇದೆ ಸ್ನೇಹಿತರೆ, ಅವರು ದಯವಿಟ್ಟು ಈ ಒಂದು ಬೋರ್ವೆಲನ್ನು ಸ್ಕೀಮ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಿ ನೀವು ನಿಮ್ಮ ಒಂದು ಬೋರ್ವೆಲನ್ನು ಮೊದಲಿಗೆ ಪಡೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಚಾನಲ್ ಲೈಕ್ ಕೊಡಿ ಸ್ನೇಹಿತರೆ. ನಿಮ್ಮ ಮೋಟಿವೇಷನ್ನಿಂದಲೇ ನಮಗೆ ಇನ್ನು ವಿಡಿಯೋಗಳು ಮಾಡಲು ಸುಲಭವಾಗುತ್ತೆ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ.